ಬಿವಿವಿ ಸಂಘ, ಕೊಟಕ್ ಮಹೀಂದ್ರ ಬ್ಯಾಂಕ್, ಆರ್ಸೆಟ್ ಸಂಸ್ಥೆ, ವಿದ್ಯಾಗಿರಿ, ಬಾಗಲಕೋಟೆ. ಇದು ಹಲವಾರು ಜನರ ಬದುಕು ಬದಲಾಯಿಸಿದ ಜಾಗ. ಹಲವರಿಗೆ ಬದುಕಲು ಭರವಸೆ ನೀಡಿ ಯಶಸ್ಸಿನ ಹಾದಿ ನೀಡಿದ ಸ್ಥಳ. ಅಂತೆಯೇ ಹಲವರು ಇಲ್ಲಿ ಟ್ರೈನಿಂಗ್ ಪಡೆದು ತಮ್ಮ ಕನಸಿನ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಹಾಗೆ ಇಲ್ಲೊಂದು ಬ್ಯಾಚ್ ತಮ್ಮ ಕುರಿ ಸಾಕಾಣಿಕೆಯ ತರಬೇತಿ ಪಡೆದಿದೆ. ಶಿಬಿರಾರ್ಥಿಗಳಿಗೆ ತರಬೇತಿದಾರರು ಹೇಗೆ ತರಬೇತಿ ನೀಡ್ತಾರೆ, ಟ್ರೈನಿಂಗ್ ಸಮಯದಲ್ಲಿ ಫೀಲ್ಡ್ ವಿಸಿಟ್ ಹೇಗಿರುತ್ತೆ ಅನ್ನೋದರ ಕಿರು ಪರಿಚಯ ಈ ವಿಡಿಯೋದಲ್ಲಿದೆ. ಹಾಗೆ ಕುರಿ ಸಾಕಾಣಿಕೆಯ ಶೆಡ್ಗಳ ಕುರಿತು ಜೊತೆಗೆ ಇನ್ನು ಇನ್ನಿತರ ಮಾಹಿತಿ ಇಲ್ಲಿದೆ. बहुत कुछ खिलाना पड़ता है, अपने ऊपर है, जो भी खिला सकते हो। आप क्या क्या खिलाते हो? मैं ये कपास का खल्ली, ये गन्ना, ये कनके, यही बस। दिन में कितना बार खिलाने का? शाम को, सुबह सुबह। 2 टाइम। और पानी हमेशा ऐसे ही रखता? ये कितना दिन का है और कितना साल का है, कितना बड़ा है? ये 4 साल का है। 4 साल का। जब लाया था तब कितना था? अभी लाया 2-4 महीने हो। 2-3 महीने हो गया। हाँ, अभी दूध देता है ना सब? नहीं अब सब पेट से है। सब पेट से ही है? हाँ हाँ। अभी बेचते हो क्या इधर ही रखते हो सब? नहीं, इधर ही रहते। इधर ही रखने का। कितना है अभी? अभी 16 भैंस है। 16 है। हाँ। 16 मेंटेन करने कितने लोग? अकेले में करता हूँ। हाँ आप अकेले करते हो? हाँ, अकेला करता हूँ। ठीक है। आप कहाँ से हो? यूपी से। यूपी से। कितना साल हुआ इधर आके? हमको 2 साल हो गए हैं। ये सब काम करते हो ना, आपको कैसा लगता है? दाम ये सब काम करते हो ना? क्या? ये सब काम करते हो ना? हाँ हाँ, आपको कैसा लगता है? अच्छा लगता है। अच्छा लगता है। और कुछ आपके जो इंफॉर्मेशन है बोल सकते हो? कैसा पालने का, इनको क्या डालने का? अपने ऊपर है, बहुत कुछ डाल सकते हो। अच्छा खाना खिला सकते हो, दाना खिला सकते हो। दाना बहुत हर मेल का है, टूअर का चूनी, भूसा का चूनी, गेहूं का, मक्का का, ये बारीक करके मशीन में खिला सकते हो। अपने ऊपर है खिलाने का। फिर जो अच्छा क्या 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 खिला सकते हैं? अच्छा, ये गेहूं का भूसा, मक्का का भूसा, कपास का खली, टूअर का चूनी। इनको बाहर लेकर जाते हो क्या इधर ही रहते हैं सब? इधर ही मिलता है। इधर ही? हाँ, जगह पर रहते हैं। एक भैंस कितना दूध देगा? 10 लीटर 12 लीटर दोनों टाइप का, 13 लीटर। हम कैसा चराते हो? हाँ, जैसा खाना वैसा। ಏನು ಮರಿ ತಂದ ಸಾಕ್ತೀರಾ ಅಥವಾ ನೀವು ಇಲ್ಲೇ ಸಂತತಿ ಬೆಳೆದದ್ದನ್ನ ಬೆಳೆಸ್ತೀರಾ? ತರ್ತೇವ್ರಿ. ಒಂದ್ ಬಜಾರ್ಕ್ ಹೋಗಿ ತಂದ್ 3 ತಿಂಗಳಿಂದ ತಗೊಂಬಂದೇವ್ರಿ. ಇವು 7,500 8,000 ರೂಪಾಯಿ ಒಂದ್ ಮರಿ ಮಾಡ್ತೇವ್ರಿ. 3 ತಿಂಗಳು ಅವಕ್ಕೇನ್ ಜ್ವರ ಬತ್ತು, ಕೆಮ್ಮು ಬತ್ತು ಅಂದ್ರೆ ಅಷ್ಟೇ ಔಷಧ ಹಾಕ್ತಿವಿ, ಇಲ್ಲಾಂದ್ರೆ ಹಾಕಲ್ಲ. ರೋಗ ಬರುಮಟ ಏನು ಮಾಡಲ್ಲ? ರೋಗ ಬರೋ ಬಂದ ನಂತರ ಮಾಡ್ತೀರಿ? ಹಾ, ಬಂದ ನಂತರ ಮಾಡ್ತೀವಿ. ಎಷ್ಟಿದಾವ್ರಿ? ಟಾನಿಕ್ ಹಾಕ್ತೇವ್ರಿ. ಹಂಗೆ ಇವು ಸದ್ಯಕ್ಕೆ 300 ಅದಾವ್ರಿ. 300 ಟಗರ್ ಮರಿ ಇದಾವ್ರಿ. ಶೆಡ್ ಸೈಜ್ ರೀ? 80-40 ಎಷ್ಟು ಹಿಡಿತಾವ್ರಿ ಮ್ಯಾಕ್ಸಿಮಮ್? 400 ಮರಿ ಇಡ್ತೀವಿ. 400 ಮಟ ಹಿಡಿತಾವ್ರಿ. ಹಾ, ಲೋನ್ ಇಲ್ರಿ. ಇದು ಸಪರೇಟ್ ಯಾಕೆ ಮಾಡಿರಲ್ಲ? ಅಂದ್ರೆ ಒಂದೇರದಾಗೆ ಜಾಸ್ತಿ ಆಗ್ತಾವಂದ್ರೆ ಸೆಪರೇಟ್ ಹಾಕಿದೇವ್ರಿ ಮರಿ. ಅಂದ್ರೆ ಇವು ಎಕಟ್ ಬಿಟ್ರೆ ಬೇಕು ಕುಡ್ಕೋತಾವ, ಒಂದಕ್ಕೊಂದು ಕಾಳು ತಿನ್ನು ಕೊಡಲ್ಲ. ಅವು ಒಂದ್ ಕಾನಿ ಒಳಗೆ ಎಷ್ಟ್ ಹಾಕ್ಬೇಕು ಅಷ್ಟ್ ಹಾಕದವಲ್ಲ, ಈ ಕಡೆ ತೊಳಿತಿತ್ತು ಆ ಕಡೆ ತೊಳಿತಿತ್ತು. ಎಷ್ಟು ತಿಂಗಳದವ್ರಿ ಈಗ ಸದ್ಯಕ್ಕೆ ಮರಿ? ಈ ಒಂದ್ 4 ರಿಂದ 5 ತಿಂಗಳು ಮರಿ ಅದಾವ್ರಿ ಇವು. ಆ ಕಡೆ ಇವು 6 ತಿಂಗಳು 7 ತಿಂಗಳು ಮರಿ ಅದಾವ. ಎಷ್ಟು ತಿಂಗಳಿಗೆ ಕಟ್ಟ ಕಳಿಸ್ತೀರಿ ನೀವು? 3 ತಿಂಗಳು 4 ತಿಂಗಳಿಗೆ ಸೇಲ್ ಮಾಡ್ತೀವಿ. 4 ತಿಂಗಳಿಗೆ. ಒಂದ್ ನಾವು 20 kg ತನ ಮರಿ ತಗೊಂಡ್ಬರ್ತೀವಿ. 20 kg ತನಕ ತರ್ತೀರಿ? ಹಾ, 30 ರಿಂದ 35 kg ಬೆಳಿತಪ್ಪ ಅಂತಂದ್ರೆ ಕೊಟ್ಬಿಡ್ತೀವಿ. ಎಷ್ಟು ತಿಂಗಳು ಇಟ್ಕೋತೀರಿ ನೀವು? 3 ತಿಂಗಳು ಇಟ್ಕೋತೀವ್ರಿ. 3 ತಿಂಗಳು ಇಟ್ಕೋತೀರಿ. ತರ ಮುಂದ ಒಂದ್ ಮರಿ ರೇಟು 7,500 ರಿಂದ 8,000 ಕೊಂಡಿರ್ತ. ಮರ ಮುಂದ 12,500 13,000 ತನ ಸಿಗ್ಬೋದು ನಮ್ಗೆ 3 ತಿಂಗಳಿಗೆ. 3 ತಿಂಗಳು ಮೇಸೆ ಎಲ್ಲ ಮರಿನೇ ತಂದಿರ್ತೀರಿ? 3 ತಿಂಗಳ ಪೀಡ್ ಅಲ್ಲಿ ಎಷ್ಟು ಅದ್ರಿ? ಇಲ್ಲ ಮಿನಿಗಡ ಇದಕ್ಕ ಕುಕುಂಪಳ್ಳಿ
ಇವು ಕೆಂದ ಮರಿ ಕುಕುಂಪಳಿ ಜಾಸ್ತಿ ಸಿಂಧನೂರ ಸಸ್ಸಾಕತ್ತೇನ್ರಿ ಅಲ್ಲಿ ತರದು. ಇದು ಅಮೀನ್ಗಡ ಒಳಗ ಜಾಸ್ತಿ ಇಲ್ಲ. ಅಮೀನ್ಗಡ ಒಳಗ ಹೋದ್ ಸಲ ಹಾಕಿದ್ವಿ, ಇದೊಂದ್ಸಲ ನೋಡ್ಬೇಕತ್ತ ಈ ಸಲ ಇದು ಹಾಕಿವಿ. ಮತ್ ಇದು ನೋಡಿದ್ಮೇಲೆ ಮತ್ತೆ ಕೋಳಿಗೆ ಮ್ಯಾಲ ಇದ್ರದ್ದು ಹುಚ್ಚು ಬಿದ್ರೆ ಅದಕ್ಕೆ ಏನೋ ಎಫೆಕ್ಟ್ ಆಗಲ್ಲ. ಏನಾಗೋದಿಲ್ಲ. ಅಂದ್ರ ಕೋಳಿ ಕೆಲವೊಂದು ರೋಗ ಬರ್ತಾವತ್ತೇನ ಮಾಡ್ತಿದ್ರು. ಇಲ್ಲ 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 ಏನಾಗಲ್ಲ. ಏನು ಕೋಳಿ ಆ ಟೈಮ್ದಾಗ ಹೊರಗೆ ಏನು ಬಿಡಂಗಿಲ್ಲ. ಏನು ಬಿಡಲ್ರಿ, ಒಳಗೆ ಇವು ಇಲ್ಲಿ ಒಳಗ್ ಬರಲ್ಲ ಕೋಳಿ, ಕೆಳಗೆ ಇರ್ತೈತಲ್ಲ ಹುಚ್ಚಿ ಎಲ್ಲ ಅಲ್ಲೇ ಬೀಳ್ತೈತಿ. ಅದಕ್ಕೆ ಆ ಟೈಮ್ದಾಗ ಹುಚ್ಚಿ ಅದ್ರ ಮೇಲೆ ಬಿದ್ರೆ ಏನಾದ್ರು ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಏನಾಗಿಲ್ಲ. ಕೋಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಇಲ್ಲ, ನಿಮ್ ಜವಾರಿ ಕೋಳಿ ನಮ್ ಜವಾರಿನೇ ಅದ. ಈ 3 ತಿಂಗಳದಾಗ ನೀವು ತಂದ್ ಮೇಸ್ತಿ ಕಳಿಸ್ತಾರಲ್ಲ, 3 ತಿಂಗಳದಾಗ ಎಷ್ಟು ತಿಂತದ ಮ್ಯಾಕ್ಸಿಮಮ್ ಅದ, ಎಷ್ಟು ಫುಡ್ ತಿಂತತ್ರಿ ಅದು? 3 ತಿಂಗಳಂದ್ರ ಒಂದ್ ಮರಿಗೆ ಮಿನಿಮಮ್ 1 ತಿಂಗಳಿಗೆ 1,000 ಖರ್ಚಾಗ್ಬೋದು. 1 ತಿಂಗಳಿಗೆ 1,000 ರೀ. 3 ತಿಂಗಳು ಇಟ್ಕೋತೀರಿ ಅಂದ್ರೆ ನೀವು 3,000 ರೂಪಾಯಿ ಖರ್ಚಾಗತ್ತೆ. 3,000 ಖರ್ಚಾಗುತ್ತೆ. 3,000 ರೂಪಾಯಿ ತೆಗೆದು ನಿಮ್ಗೆ ಎಷ್ಟು ಲಾಭ ಉಳಿತದೆ? ಒಂದ್ ಮರದಿಂದ 2,000 2,500 3 ತಿಂಗಳಿಗೆ. ಈಗ ಬೆಳಗ್ಗೆ ನೀವು ಎದ್ದಾಗಿಂದ ಸಂಜೆ ಮೇಂಟೈನ್ ಮಾಡೋ ತನಕ ಏನೇನ್ ಪ್ರೊಸೆಸ್ ಮಾಡ್ತೀವಿ? ಮುಂಜಾನೆ 7 ಗಂಟೆಗೆ ರೀ ಮೆಕ್ಕೆಜೋಳ ಶೇಂಗಾ ಹಿಂಡಿ ಹಾಕ್ತಿವಿ. ಕಾಳು ತಿನ್ನಿಸಿ ಒಂದು 9 ಗಂಟೆಗೆ ಮೇವು ಹಾಕ್ತಿವಿ, ಒಣ ಹೊತ್ತು. ಆಮೇಲೆ 1:30ಗೆ ಹಸಿ ಮೇವು ಜೋಳದ ಕಣಕಿ ಕಟ್ ಮಾಡಿರ್ತೀವಲ್ಲ ಅದನ್ನ ಹಾಕ್ತಿವಿ. ಮತ್ತು 5ಕ್ಕೆ ಒಂದ್ಸಲ ಕಾಳು ಹಾಕ್ತಿವಿ, ಮೆಕ್ಕೆಜೋಳ ಶೇಂಗಾ ಹಿಂಡಿ. ಕಾಳು ಹಾಕಿದ್ಮೇಲೆ ಮತ್ತು 5:30 6 ಗಂಟೆಗೆ ಒಂದ್ಸಲ ಮೇವು ಹಾಕ್ಬಿಡ್ತೀವಿ. 2 ಟೈಮ್ ಮೇವು, 3 ಟೈಮ್ ಮೇವು. 9 ಗಂಟೆ, 9ರಿಂದ 9:30, 1ರಿಂದ 1:30, 5:30ರಿಂದ 6 ಒಂದ್ಸಲ ಮೇವು. ಒಂದ್ ಮರಿ ಎಷ್ಟು ಕೆಜಿ ಮೇವು ಹಾಕ್ತೀರಿ ಅಂದಾಜ? ಅಂದಾಜು 1 kg 1.5 kg ತನ 1 ಕೆಜಿ. ಕಾಳ ಹಿಂಡಿ ಒಂದ್ ಮರಿಗೆ 200ರಿಂದ 250 ಗ್ರಾಮ್ ಹಾಕ್ತಿವಿ. ಕಾಳ್ರಿ. ಕಾಳಿನ ಮಿಕ್ಸ್ ಹಾಕ್ತಿರೋ ಮಿಕ್ಸ್ ಹಾಕ್ತಿವ್ರಿ. ಒಂದೇ ಮೆಕ್ಕೆಜೋಳ ಒಂದು ಶೇಂಗಾ ಹಿಂಡಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತಿವಿ. ಒಡದ್ ಹಾಕ್ತಿರೇನ್ರಿ? ಇಲ್ಲ ಒಡದಿಲ್ಲ, ಹಂಗೆ ಹಾಕ್ತಿವಿ. ಹಂಗೆ ಕಾಳು ಹಾಕ್ಬಿಡ್ತೀರಿ? ಬಾಳ ಸಣ್ಣ ಇದ್ದು ಅಂದ್ರ ಒಡಸುವಂತಂದು ಹಾಕ್ತಿವಿ. 3 ತಿಂಗಳ ಮರಿ ಏನ್ ಸಣ್ಣ ತರ್ತೀವಲ್ಲ, ಜಾಸ್ತಿ ಕಾಳ ಇದು ಆಗಲತ್ತಂದ್ರೆ ಒಡಿಸಿ ಹಾಕ್ತಿವಿ. ಈಗ ಒಂದ್ ಮರಿ ತಗೊಂಡ ನಿಮ್ಗೆ ಅದನ್ನ ಸೇಲ್ ಮಾಡೋವರಿಗೆ ಅಂದಾಜು ಒಂದಕ್ಕೆ ಎಷ್ಟು ಖರ್ಚು ಬರ್ಬೋದು? ಒಂದ್ ಮರಿಗೆ 1,000 ಖರ್ಚು ಬರ್ಬೋದು 1 ತಿಂಗಳಿಗೆ. ಒಂದ್ ತಿಂಗಳಿಗೆ ಎಲ್ಲಾ ಲೇಬರ್ ಪೇಮೆಂಟ್, ಕಾಳು ಮೇವು ಎಲ್ಲಾ ಹಿಡಿದು. ಈಗ ಇಲ್ಲಿ ನಮ್ ಕೆಳಗಡೆನೆ ಈಗ ಎಲ್ಲ ತೂತಾಗಿರೋದು ಇದೆ ಐತ್ಲ, ಏನಿದು? ಇದು ಫೈಬರ್ದು. ಇದು ಹಿಕ್ಕಿ ಬಿತ್ತಲ್ಲ ಕುರಿದು, ತಾನೇ ಆಟೋಮೆಟಿಕ್ ತಳ ಬಿದ್ದು ಬಿಡುತ್ತೆ. ಅದಕ್ಕ ಇಲ್ಲಿ ಏನು ಗಲೀಜಾಗಲ್ಲ, ಏನು ಇದಾಗಲ್ಲ. ಇದು ಒಂದು ಸಿಸ್ಟಮ್, ಇದು ಒಂದು ಒಳ್ಳೇದ್ ಮಾಡ್ಯಾರ್ರಿ. ಅಂದ್ರೆ ಈಗ ಸ್ಟೋರ್ ಆಗಿರೋ ಹಿಕ್ಕಿನ ಅದನ್ನು ಸೇಲ್ ಮಾಡ್ಬೋದು? ಯಾವ್ದ್ರಿ? ಕೆಳಗೆ ಹೋಗಿ ಸ್ಟೋರ್ ಆಗಿರೋ ಹಿಕ್ಕಿ ಅದು ಸೇಲ್ ಮಾಡ್ಬೋದು. ಮಾಡಿ ರೇಟ್ ಹೆಂಗೈತೆ? ಅದು ಒಂದ್ ಟ್ರೇಲರ್ ತಗಡ್ ಕಟ್ಕೊಂಡು ಹೋಯ್ತಾರಲ್ರಿ, ಇವು ಡಂಪಿಂಗ್ ಟ್ರೇಲರ್ ಟ್ರಾಕ್ಟರ್ದು, 10ರಿಂದ 12,000 ಒಂದ್ ಟೇಲರ್ ಹೋಗುತ್ತೆ. ಅಂದ್ರೆ ಕುರಿ ಜೊತೆಗೆ ಹಿಕ್ಕಿನಿಂದ ಲಾಭ ತೆಗಿಬಹುದು. ಇಲ್ಲ ನಮ್ಮ ಹೊಲ ಇದ್ರೆ ನಮ್ಮ ಹೊಲಕ್ಕೂ ಹಾಕ್ಬೋದು, ಅನುಕೂಲ ಐತಿ. ಇದು ಎರೆಹುಳ ಅದ ನೋಡ್ರಿ ಸರ್. ಎರೆಹುಳ ಅದ್ರಿ 3 ಖನಿಗೆ ಮರಿ ಬಿಟ್ಟಿದವ್ರಿ ಸರ್. ಈಗ 3 ಖನಿ ಅಂದಾವಲ್ರಿ ಸರ್, 3 ಖನಿದು ಮರಿ ಹಾಕಿ ಬಿಟ್ಟಿದವ್ರಿ ಈಗ ಎರೆಹುಳ. ಹಾಕಿ ಇವು 3 ಅವು ಏನ್ ಸ್ವಲ್ಪ ನಮ್ಮ ಮರಿ ಪಿರಿ ಎಲ್ಲಾ ಇದು ದೊಡ್ಡ ಅದ ಕಡಿಗೆ ಮತ್ತ ಅವ್ ಕಡೆ ತೆಗದ್ಗೆಸ ಈ ಕಡೆ ಹಾಕೋದು ಗೊಬ್ಬರ ಕಡಿಗೆ ಮಾಡ್ಕೋತಾವ್ರಿ. ಮತ್ ಇವು 3 ಖನಿಗೆ ಮತ್ತ ತಯಾರು ಮಾಡಿಗೆಸ ಮತ್ತ ಆ ಕಡೆ ನೆಕ್ಸ್ಟ್ ಆ ಕಡೆ ಮತ್ ರೆಡಿ ಮಾಡ್ಕೋತಾರ ಇಂತ ಹಿಂಗ ಹಾಕಿ ಕಸರ ಕಟ್ಟಿ. ಅಂದ್ರ ಅದ್ ಲಾಸ್ಟ್ ಏನ್ರಿ ಅದ? ಲಾಸ್ಟ್ 3 ಏನ್ರಿ ಅದ. ಹೊರ 3ಕ್ಕೆ ಈಗ ಹುಳ ಬಿಟ್ಟಿದವ್ರಿ. ಅವ್ ತಿಂದಿಗೆಸಂದ್ರ ಅವೆಲ್ಲ ಗೊಬ್ಬರ ಮಾಡದ ಮೇಲೆ ಗೊಬ್ಬರ ಹುಳ ಈ ಕಡೆ ಬಿಟ್ಟಿಗೆಸಂದ್ರ ಇದು ನೆನೆಸ್ಗೆಸಂದ್ರ ಇದ್ರ ಹುಳ ಬಿಟ್ಟಿ ಅದ್ರಾಗ ಇದು ಮಾಡೋರು. ಅದೇ ಹುಳ ತೆಗ್ದು ಇಲ್ಲಿ ಬಿಡುದ್ರಿ? ಅದೇ ಹುಳ ತೆಗೆದು ಇದ್ರಾಗ ಬಿಡ್ತಾವ. ಎಷ್ಟ್ ತಿಂಗಳ ಆಗ್ತೈತ್ರಿ ಪ್ರೊಸೆಸ್? ನಮ್ಗ ಅಷ್ಟು ಇದಿಲ್ರಿ, ಆದ್ರ ಒಂದು ತಿಂಗಳ 1.5 ತಿಂಗಳದಾಗ ಮರಿ ಇದು ಆತೈತಿ. ತೆಗಿಯೋದು ಹೆಂಗಿರಿ ಈಗ ಅವನ್ನೆಲ್ಲ? ಮತ್ತೆ 5 ತಕ್ಕೋಬೇಕ್ರಿ ಸರ್ ನಾವು. 5 ತಕ್ಕೊಂಡ್ಗೆಸಂದ್ರ ಗೊಬ್ಬರ ಮ್ಯಾಗಿನ ಚಾಳಸ್ ಹೋಗ್ಬೇಕು. ತೆಗೆದ್ಗೆಸಂದ್ರ ಪ್ಯಾಕಿಂಗ್ ಮಾಡ್ಕೋಬೇಕು ನಾವು ಗೊಬ್ಬರ.
ಇದ್ರ ಕೆಳಗೆ ಪೂರ ಕೆಳಗೆ ಇದೇ ಹೊಟ್ಟಿ ಅದ್ರಿ ಸರ್. ಹೊಟ್ಟೆ ಪೂರ. ಹ್ಮ್ ವೇಸ್ಟ್ ಆಗಿದ್ ಒಟ್ಟು ಎಲ್ಲಿ ಏನು ಅಲ್ಲಿ ಕುರಿದಾಲಿ ಎಮ್ಮಿದಾಲಿ ವೇಸ್ಟ್ ಬಂದಿದ್ದು ಎಲ್ಲ ಇಲ್ಲೇ ತಂದು ಬಿಡೋರು. ಮತ್ತೆ ಹೊರಗೆ ಏನಿಲ್ಲ ಇಲ್ಲ. ಇದೇ ಫೈನಲ್ ಗೊಬ್ಬರ ನಿಮ್ದು? ಹಾ ಇದೇ ಫೈನಲ್ ಗೊಬ್ಬರ. ಇದು ಹೆಂಗ್ರಿ ಕೆಜಿ ಲೆಕ್ಕ ಹೆಂಗ್ರಿ? ಕೆಜಿ ಲೆಕ್ಕ ಅವು ಮತ್ತೊಬ್ರು ಕೆಜಿ ಲೆಕ್ಕ ಕೊಡೋದನ್ನು ಅವರೇ, ತುಂಬೋದನ್ನು ಅವರೇ, ಬಾಯಿ ಹೊಲಿಯೋದನ್ನು ಅವರೇ ರೆಡಿ ಆದ್ಮೇಲೆ ನೀವು ಇನ್ಫಾರ್ಮ್ ಮಾಡೋದು? ಹಾ ಎಷ್ಟು ಎಕರೆ ಐತ್ರಿ ಇದು? ಇದು 6.5 ಎಕರೆ ಐತ್ರಿ ಸರ್. ಇವು ಎಷ್ಟು ಗಿಡ ಅದಾವ್ರಿ ಚಿಕ್ಕು? ಚಿಕ್ಕು ಒಂದು 200-300 ಸನಿ ಅದಾವ ನೋಡ್ರಿ ಸರ್. ಚಿಕ್ಕು ಬಿಟ್ಟು ಬೇರೆ ಏನೈತ್ರಿ ಮತ್ತೆ ಇಲ್ಲಿ? ಇದಕ್ಕೆ ಬಿಟ್ಟು ಪೇರು ಗಿಡ ಎಲ್ಲಾ ತರ ನಾನಾ ತರ ಇದೇ ಹಣ್ಣೆಲ್ಲ ಇಲ್ರಿ ಸರ್. ಎಲ್ಲಾ ತರ ಚಕ್ಕು ಅದಾವ, ಪೇರು ಅದಾವ, ಸೀತಾಫಲ ಅದಾವ, ಸೀತಾಫಳ ಅವು ತರ ಕಾಯಿ ನೋಡ್ರಿ ಸರ್. ಹಾ ಚಿಕ್ಕು ಆಗ್ಯಾವ್ರಿ ಸರ್. ಅವು ಬ್ಯಾರೆದವ್ರಿಗೆ ನಾವು ಇದು ಮಾಡಿ. ಈ ರಾಮ್ಫಲ ರೀ ಇದು? ಹಾ ರಾಮ್ಫಲ ರೀ, ಆಚಾರ ಸೀತಾಫಲ ರೀ, ಆಚಾರ ಕಾಯಿ ಆಗ್ಯದ ನೋಡ್ರಿ. ಎಲ್ಲಾ ತರ ಇದೆ ಸಿಗ್ತದ ಅನ್ನಪ್ಪಲ್ ಇಲ್ರಿ. ಹಾ ಪೇರು ಹಣ್ಣ್ರಿ, ಇದ್ರದ್ದು ರೀ. ಏನ್ ಜಲ್ರಿ ಇದು ಹುಳ ಹೋಗ್ಬಿಟ್ಟಿ ಹೋಲಾರ್ದಂಗ್ರಿ ಇದು ಮಾಡ್ಕೊಂಡೇವ್ರಿ. ಮ್ಯಾಗ ಏನದ ಗಿಡಗ ಹದ್ದಾವ್ ಏನು ಮೇಣ ಕಡಿತಾವಲ್ರಿ, ಅದನ್ನು ಹಾಕೊಂಡೇವ್ರಿ ಗಡಿ. ಎಷ್ಟಿದಾವ್ರಿ ಇವಾಗ? ಇದ್ರಾಗ ನಾವು 5,000 ಬಿಟ್ಟಿದಾವ್ರಿ ಸರ. ಹಾ ರೀ. 5,000ದಾಗ ಒಂದ್ 20 ಮರಿ ಇದಾಗ್ಯಾವ್ರಿ ಸರ್ ಅಷ್ಟೇ. ತಳಿ ಯಾವ್ದ್ರಿ? ತಳಿ ಇವು ಇದು ಅತ್ತಾರಲ್ರಿ ಕಾಟ್ಲ ಅವು ಕಾಟ್ಲಾ ರೀ. ಹಾ ರೀ, ಕರಿ ಮೇಣ ಬರ್ತಾವಲ್ರಿ ಅವು. ಎಷ್ಟು ದಿನ ಬೇಕ್ರಿ ಮರಿ ಬಿಟ್ಟ ಮೇಲೆ? ಇವು ಮರಿ ಬಿಟ್ಟು ನಾವ್ ಅಂತ ಈಗ ನಾವ್ 1 ತಿಂಗಳು ಬಿಟ್ಟಿದ ಸರ್. ಮನಗಂಡ್ ಇದು ಆಗ್ಯಾವ್ರಿ, ಒಂದ್ ಪೈಕುಲ್ ಆಗ್ಯಾವ್ರಿ. ಒಂದ್ 3 ತಿಂಗಳ 3.5 ತಿಂಗಳು ಹೋತಾವತ್ ಹೇಳ್ತಾರ್ರಿ ಸರ್. 3 ತಿಂಗಳ ರೀ? ಹಾ ರೀ. ಈಗ ಒಂದ್ ಇದೇ ಫಸ್ಟ್ ಟೈಮ್ ಹಾಕಿದವ್ರ ನಾವು. ಇದೇ ಫಸ್ಟ್ ಟೈಮ್ ರೀ? ಎಷ್ಟ್ ತಿಂಗಳ ಐತ್ರಿ ಈಗ ಹಾಕಿ? ಈಗ ಮತ್ತ ತಿಂಗಳ ಮ್ಯಾಗ ಆಗ್ಯಾದ ನೋಡ್ರಿ ಸರ್. ಈಗ ಇನ್ನೊಂದ್ 2 ತಿಂಗಳು ಬೇಕ್ರಿ? ಹಾ ರೀ. ನೀರ್ ಜಾಸ್ತಿ ಆಯ್ತಪ್ಪ ಅಂದ್ರ ಇಲ್ಲಿ ಹೊರಗ ನೀರ ಚಕ್ಕು ಗಿಡಗಳಿಗೆ ನೀರು ಚೇಂಜ್ ಮಾಡ್ತಿರ್ಬೇಕೇನ್ರಿ? ಚೇಂಜ್ ಮಾಡೇಬೇಕಲ್ರಿ. ಎಷ್ಟ್ ದಿನಕ್ರಿ ಇವು ಹಂಗೆ ಒಟ್ಟ ಹಿಂಗೆ 8 ದಿನಕ್ಕೊಮ್ಮ 15 ದಿನಕ್ಕೊಮ್ಮ ಹಿಂಗೆ ಬಿಟ್ಕೋತಕಸಂದ್ರ ತೆಗಿತವ್ರಿ ಸರ್. ಮತ್ತ ಅಲ್ಲೆಲ್ಲಾ ಮಾಡಿದ್ ನೋಡ್ರಿ ವಾಲ್ ಸಿಸ್ಟಮ್. ಅವು 2 ಬೋರ್ ಇರ್ತಾವ್ರಿ ಸರ್. ಅಲ್ಲ ಎಷ್ಟು ಬಿಟ್ರಿ ನೀವು ಫಿಶ್? ನಾವ್ 5,000 ಬಿಟ್ಟಿದ್ವಿ. 5,000 ಬಿಟ್ರಿ? 5,000 ಮತ್ತೆ ಹೆಚ್ಚಿಗೆ ಇರ್ತಾವ ಇವು ಮರಿ ಬಿಟ್ಟ? 5,000 ನಾವ್ ಎಟ್ ಬಿಟ್ಟಿರ್ತಾವ ಅಟ್ಟೆ ಆಗಿರ್ತಾರ. ಆದ್ರ ಸತ್ತು ಅಂದ್ರೆ ಒಂದ್ ಕಮ್ಮಿ ಆತಾರಿ. ಹಾ. ಎಷ್ಟ್ ಕೆಜಿ ಮಟ್ಟ ಬೆಳಿತಾವ್ರಿ ಇವು? ಮತ್ತ ಒಂದ್ 3 ಹಿಡಿದು 3.5 ತನ ಬೆಳಿತಾವ. 3.5 ಹಾ ಒಂದ್ರಿ. ಸಣ್ಣ ಬಿಟ್ಟಿದ್ನ 3.5 ಮುಂದೆ ಬೆಳಿತಾವ್ರಿ ಸರ್. ಮತ್ತ ಅದನ್ನ ಹೇಳ್ತಾ ಆದ್ರ ನಾವು ಈಗ ಇದೇ ಸತ ಹಾಕಿದತ್ತ ಅವ್ರು ಇದು ಮಾಡ್ಯಾರ. ನಾವ್ ಹಿಂಗ 4 ತನ 5 ತನ ಹೇಳ್ಯಾರ ಅವ್ರು. ಹಾ ಈ ಮೇಣ. ಮತ್ರಿ ತಾಜಾ ನೀರು ಹೊಲ್ದ ನೀರ ಹಾಕೋದು, ಮತ್ತ ಆ ಕರಿ ಪಂಪ್ ಅದಲ್ರಿ ಅದು ಹೊರಗೆ ಬಿಡ್ಲಾಕದು. ಎಷ್ಟು ಲಿಮಿಟ್ ನೀರ್ ಇರ್ಬೇಕ್ರಿ? ಲಿಮಿಟ್ ಅಂದ್ರ ಒಂದ್ ನಮಗ್ ಇಷ್ಟು ಎದಿ ಮಠ ಇದ್ದಂದ್ರ ಬರೋಬರಿ. ಬಾಳ್ನು ನೀರ ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಊಟ ಟೈಮ್ ಪ್ರಕಾರ ಹಾಕ್ಬೇಕ್ರಿ. ಹಾ ಸರ. ಅಂದ್ರೆ ಫುಡ್ ಏನ್ ಹಾಕುದ್ರಿ? ಹಾ ರೀ, ಎಲ್ಲಾ ಗಿಡಗಳಿಗೆ ಹಾಕ್ತಾರ ಸರ್. ಇಲ್ಲಿ ನಮ್ ಗಿಡಗಳು ಬೇಕಾದ್ರೆ ಗಿಡಗಳಿಗೆ ಮತ್ ನೆಕ್ಸ್ಟ್ ಅಲ್ಲೇ ಹೊಲ ಐತಲ್ರಿ, ಅಲ್ಲೇ ಬಾಜುನು ವಾಲ್ ಮಾಡಿ ಕೊಟ್ಟಿದವ್ರಿ. ಅಚ್ಚಾರ ವಾಲ್ ತಿರುಗೈತು, ಆ ಕಡೆ ಬಂದ್ ಮಾಡಿದ್ರೆ ಈ ಕಡೆ ಬರ್ತಾವ. ಅಂದ್ರೆ ಗಿಡಕ್ ಚಲೋ ರೀ ಇವು? ಹಾ ರೀ. ಇವು ಸಪರೇಟ್ ಒಟ್ಟ ಗಿಡಕ್ಕ ಮೇವಿಗೆ ಇಷ್ಟೇ ಮಾಡಿದವ್ರಿ. ಮತ್ ನೀರಿಗೆ ಅದು ಬೇರೆ ಮಾಡಿದವ್ರಿ. ಮನಿಗೆ, ದನಗಳಿಗೆ, ಕುರಿಗೆ, ಮನುಷ್ಯರಿಗೆ ಅದು ಬೇರೆ ಸಪರೇಟ್. ಮತ್ ಈ ಕಡೆ ಒಳಗ್ ಹೊಂಡಕ್ನು ಬೀಳ್ತದ, ಮನಿಗೂ ಬರ್ತದ ಅದೇ ನೀರ್, ಬೋರ್ದ ನೀರ್. ಫುಡ್ ಏನ್ ಹಾಕುದ್ರಿ ಇವಕ್ಕ? ಫುಡ್ ಅಲ್ಲಿ ಐತಿ ಬರ್ರಿ ಊಟ ಬರ್ರಿ ಸರ್. ಇದಕ್ಕೆ ಸಣ್ಣ ಮರಿ ಇದ್ದಾಕಾರ ಸಣ್ಣ ಫುಡ್ ಬರ್ತಾರ ಸರ್. ಅದು ಆಗೈತಿ. ಇದು ಬೆಳೆಸ್ಬೇಕು. ಎಷ್ಟ್ ಹಾಕುದ್ರಿ ಇದನ್ನ? ಇದು ಒಂದು ಅದ್ರಲ್ಲೇ ಒಂದು 4 ಬುಟ್ಟಿ ಹಾಕ್ತಾವ್ರಿ ಸರ್. ಅಂದ್ರ 3-4 ಕೆಜಿ. 4 ಕೆಜಿ ಆರಾಮ್ ಸೇರಿ 4 ಕೆಜಿ ಒಂದ್ ಟೈಮ್ ಒಂದ್ ದಿನ ಇದಕ್ಕೆ ರೀ. ಎಷ್ಟ್ ಸಲ ಹಾಕುದ್ರಿ? 2 ಸರ್ತ ಹಾಕ್ತಾರ. 2 ಸಲ. ಮುಂದೆ ಈ ಸದ್ ಚೇಂಜ್ ಮಾಡ್ಬೇಕಾಗ್ರಿ. ಈ ಫುಡ್ ಆದ್ರ 3 ಟೈಮ್ ಹಾಕ್ಬೇಕ್ರಿ ಅದಕ್ಕೆ ಊಟ. ಈಗ 2 ಟೈಮ್ ಬಡ್ಡಿ ಇರ್ತವ್ರಿ. ಒಂದೇ ಆದತ್ತೇಳಿ 2 ಟೈಮ್ ಬಡ್ಡಿ ಆಯ್ತದ.
ಮೀನು ಮತ್ತೊಂದ್- ಬೆಳಿತಾ ಹೋದಂಗ ಜಾಸ್ತಿ ಆಗ್ತಾ ಹೋಗುದು. ಹಾ ಜಾಸ್ತಿ ಹಾಕೋತ ಹೋಗೋದ್ರಿ. ಹ್ಮ್. ಮತ್ತ 5 kg ಹಾಕದ ಮತ್ತ ಮುಂದ 6 kg 7 kg ಹಿಂಗ್ ಬಡ್ಕೋತ ಹೋಗ್ತಾರ. ಅವು ಮತ್ತ ಊಟ ಕಮ್ಮಿ ಬೀಳ್ತಾವ್ರಿ. ಕಮ್ಮಿ ಬಿದ್ದು ಅವಕ್ಕ ತಿನ್ಲಕ್ ಶುರು ಮಾಡ್ತಾ ಇಲ್ಲ. ಹ್ಮ್. ಹ್ಮ್.